ನೋಡಿ, ಬೈ ಎಲೆಕ್ಷನ್ನ ಎರಡೂ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ಗಾಗಿ ಜಟಾಪಟಿ ಶುರುವಾಗ್ತಾ ಇದೆ. ಒಂದು ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆಯ ಸರ್ಕಸ್ಸು ಜೊತೆಗೆ ತಲೆನೋವು ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿದೆ. ಈ ಬೈ ಎಲೆಕ್ಷನ್ ಬ್ಯಾಟಲ್ ಸಂಬಂಧ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯ ಸಂಬಂಧ ಮ್ಯಾರಥಾನ್ ಮೀಟಿಂಗ್ ಅನ್ನು ನಡೆಸಲಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ನೆನೆಯಷ್ಟೇ ರಾಜ್ಯಕ್ಕೆ ಬಂದರು. ಅವರ ನೇತೃತ್ವದಲ್ಲೇ ಸಭೆ ಆಗಿದೆ. ನಗರದ ಇಂದಿರಾಗಾಂಧಿ ಭವನದ ಭಾರತ್ ಜೋಡೋ ಸಭಾಂಗಣದಲ್ಲಿ ಸಭೆಯಾಗಿದೆ. ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಉಸ್ತುವಾರಿಗ ಕಮಿಟಿಯ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ದಾವಣಗೆರೆ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಬಂದಿಲ್ಲ, ಗೈರು ಹಾಜರಾಗಿದ್ದಾರೆ. ಅಂದರೆ ಅಲ್ಲಿ ತಮ್ಮ ಮನವೊಲಿಸಿ ಬಿಡಬಹುದು, ಹೈಕಮಾಂಡ್ ಏನು ಹೇಳಿದ್ರು ನಾವು ಕೇಳ್ತೀವಿ ಅಂತ ಅಂದುಬಿಟ್ಟಿದ್ದೀವಿ. ಅಲ್ಲೋಗಿ ನೀವು ಬೇಡ ಇವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಅಂದ್ಬಿಟ್ರೆ ನಾವು ಅದನ್ನು ಒಪ್ಕೊಂಡು ಬರಬೇಕಾಗತ್ತೆ ಅಂತನೋ ಏನೋ ಗೊತ್ತಿಲ್ಲ. ರಾಜಕೀಯ ಪಡಸಾಲೆಯಲ್ಲಿ ಅಂತೂ ಈ ರೀತಿಯಾದಂಥ ಮಾತುಗಳು ಬರ್ತಾ ಇದೆ. ಹೀಗೆ ಆಗಿರೋದದು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಮ್ಯಾರಥಾನ್ ಮೀಟಿಂಗ್ನಲ್ಲಿ ದಾವಣಗೆರೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರು ಬಂದಿಲ್ಲ. ಜೊತೆಗೆ ಈ ಟಿಕೆಟ್ ಕಗ್ಗಂಟು ಕಾಂಗ್ರೆಸ್ನಲ್ಲಿ ಮತ್ತಷ್ಟು ರಂಗು ಪಡ್ಕೊಳ್ತಾ ಇದೆ. ಜೊತೆಗೆ ಚುನಾವಣಾ ಕಾವು ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿರೋದು. ಆದರೆ BJP ಪರಿಸ್ಥಿತಿ ಹಂಗಿಲ್ಲ, ಭಿನ್ನವಾಗಿದೆ. BJPಲಿ ಪೈಪೋಟಿ ಅನ್ನೋದೇ ಇಲ್ಲ ಅಂಥೇಳಿ ಕಾಂಗ್ರೆಸ್ ಅದನ್ನು ಇಟ್ಕೊಂಡು ಟೀಕೆ ಮಾಡ್ತಾ ಇದೆ. ನೋಡಿ, ನಮ್ಮಲ್ಲಾದರೂ ಅಟ್ಲೀಸ್ಟ್ 4-5 ಜನ ಗೆಲ್ಲೋ ಕ್ಯಾಂಡಿಡೇಟ್ಸ್ಗಳಿದ್ದಾರೆ, BJPಲಿ ಇಲ್ಲವೇ ಇಲ್ಲ, ಅದಕ್ಕೆ ಅಲ್ಲಿ ಪೈಪೋಟಿನೇ ಇಲ್ಲ ಅಂತಿದ್ರು. ಇನ್ನು ನೆಕ್ಸ್ಟ್, ಉಸ್ತುವಾರಿಗಳ ಬಳಿಕ ಅಲ್ಪಸಂಖ್ಯಾತ ಮುಖಂಡರು ಸಭೆ ಮಾಡಿದ್ದಾರೆ. ಸುರ್ಜೇವಾಲಾ, DCM DK ಶಿವಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಸಚಿವ ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ಶಾಸಕ ರಿಜ್ವಾನ್ ಅರ್ಷದ್, MLC ಸಲೀಂ ಅಹಮದ್, ಅಬ್ದುಲ್ ಜಬ್ಬಾರ್, ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ದಾವಣಗೆರೆ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ ಅಲ್ಪಸಂಖ್ಯಾತರು. ಇಲ್ಲ, ಬೇಕಲೇಬೇಕು. ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆಯೇ ಹೇಳಿದರು, ನನ್ನ ನಂತರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀವಿ, ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ನೀವು ನಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಡವನ್ನು ಕೂಡ ಹೇರಲಾಗ್ತಾ ಇದೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿದ್ದಾರೆ ಸುರ್ಜೇವಾಲಾ ಅವರು. ಹಾಗೂ ಹೋಗುಗಳ ಬಗ್ಗೆ, ಜೊತೆಗೆ ಅವರ ಬೇಡಿಕೆಗಳ ಬಗ್ಗೆ, ಪರಿಸ್ಥಿತಿಯ ಬಗ್ಗೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಈ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗಿದೆ. ನೋಡಿ, ಈಗಷ್ಟೇ ಹೇಳ್ತಾ ಇದ್ದೆ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ BJPಗೆ ಅಂತ. ಅದೇ ವಿಚಾರ, ಉಪಚುನಾವಣೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಇನ್ನೂ ಕೂಡ ಆಗಿಲ್ಲ. ಇದೇ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ DCM DK ಶಿವಕುಮಾರ್ ಅವರು ರಿಯಾಕ್ಷನನ್ನು ಕೊಟ್ಟರು. ನೋಡಿ, ಟಿಕೆಟ್ಗಾಗಿ ಪೈಪೋಟಿ ಇದೆ. ನಾನು CM ಉಸ್ತುವಾರಿ ಸುರ್ಜೇವಾಲಾ ಅವರು ಸಭೆಯನ್ನು ಮಾಡಿದ್ದೀವಿ. ನಮ್ಮ ನಡುವೆ ಒಮ್ಮತದ ನಿರ್ಧಾರ ಆಗಿದೆ. ಲಿಸ್ಟ್ ಕಳಿಸಿದ್ದೀವಿ, ನೋಡೋಣ ಏನಾಗುತ್ತೆ ಅಂಥೇಳಿ. ಹೈಕಮಾಂಡ್ಗೆ ನಾವು ಫೈನಲ್ ಪಟ್ಟಿಯಂಥದ್ದು ಕಳಿಸಿದ್ದೀವಿ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಜೊತೆಗೂ ಕೂಡ ನಾವು ಮಾತನಾಡಿದ್ದೀವಿ. ಒಳ್ಳೆಯ ದಿನ ಅಂಥೇಳಿ ನಾವು ನಾಮಪತ್ರ ಸಲ್ಲಿಸಿದ್ದೀನಿ ಅಂತಂದರು. ನೋಡೋಣ ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಅಂತ. ಅವಶ್ಯಕತೆ ಇತ್ತು ಅಂತಂದರೆ ವಿತ್ಡ್ರಾ ಮಾಡ್ಕೊಳ್ತೀನಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಇನ್ನು ಅಲ್ಪಸಂಖ್ಯಾತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ಶೀಘ್ರವೇ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಿ ಘೋಷಣೆಯನ್ನು ಮಾಡ್ತೀವಿ. ಸಭೆ ಬಳಿಕ KPCC ಅಧ್ಯಕ್ಷ DK ಶಿವಕುಮಾರ್ ಹಿಂಗಂದ್ರು. ಎಲ್ಲರ ಅಭಿಪ್ರಾಯ ಕೇಳಿದ್ವಿ. ಈಗ ನಾನು ನಮ್ಮ ಜನರಲ್ ಸೆಕ್ರೆಟರಿ ಮಾಡ್ತಾ ಇದ್ದೀನಿ. ಡೆಲ್ಲಿ ಕಳ್ಸ್ಕೊಡ್ತೀವಿ. ನಮ್ಮ ಅಭಿಪ್ರಾಯ ತಿಳಿಸ್ತೀವಿ. ಎಲ್ಲರ ಅಭಿಪ್ರಾಯ ತಿಳಿಸ್ತೀವಿ. ಎಲ್ಲರೂ ಕೂಡ ಒಮ್ಮತದಿಂದ ಯಾರೇ ಪಾರ್ಟಿ ಬಂದರು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಬೇಕು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಕೂಡ ಗೋಸ್ಕರ ಮಾಡಿದ್ದೀನಿ. ಟೈಮ್ ಚೆನ್ನಾಗಿ ಮಾಡಿದ್ದೀನಿ. ಪಾರ್ಟಿ ಹೇಳಿದ್ರೆ ನಾನು ಬೇಕಾದ್ರೆ ಬಳಸ್ತೀನಿ. ಯಾವ ಬೇಕಾದ್ರೆ ಪಾರ್ಟಿ ಹೇಳಿದ್ರೆ ಕೆಲಸ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ್ ಮತ್ತು ಬೇರೆ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಎರಡೂ ಕ್ಷೇತ್ರದ ಬೈ ಎಲೆಕ್ಷನ್ ರಂಗೆ ಇರ್ತಾ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿರುವಂಥ ಟಿಕೆಟ್ ಕಗ್ಗಂಟು. BJPಲಿ ಅದು ಇಲ್ಲವೇ ಇಲ್ಲ ಬಿಡಿ. ಬಟ್ ಕಾಂಗ್ರೆಸ್ನಲ್ಲಿ ಎರಡೂ ಕ್ಷೇತ್ರ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡು ಕಡೆಯೂ ಕೂಡ ಇನ್ನೂ ಟಿಕೆಟೇ ಅನೌನ್ಸ್ ಆಗಿಲ್ಲ. ಆಗಲೇ ನಾಮಪತ್ರ ಸಲ್ಲಿಸುವಂಥ ಒಂದಷ್ಟು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಇದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡೋದಕ್ಕೆ ಅಥವಾ ಯಾವ ರೀತಿಯಾಗಿ ಯಾರು ಬಂಡಾಯ ಹೇಳಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಏನು ಪ್ರಿಕಾಷನರಿ ತಗೊಂಡಿದೆ ಅಂತ?
ಶರತ್, ಇಲ್ಲಿಗ ಕಾಂಗ್ರೆಸ್ ಉಪಚುನಾವಣೆಗೆ ಸಂಬಂಧಪಟ್ಟಂತೆ 2 ಟಿಕೆಟ್ ಅನ್ನು ಘೋಷಣೆ ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದೆ. ವಿಳಂಬಕ್ಕೆ ಕಾರಣ ಏನಂತ ಹೇಳಿದ್ರೆ ಸಾಕಷ್ಟು ಗೊಂದಲಗಳು ಪಕ್ಷದಲ್ಲಿದೆ, ಅದೇ ರೀತಿಯ ಮುಖಂಡರಲ್ಲೂ ಕೂಡ ಗೊಂದಲಗಳಿದೆ. ಒಂದ್ ಕಡೆ ಶಾಮನೂರು ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಶಾಮನೂರು ಕುಟುಂಬ, ಹಾಗೆ ಈಶ್ವರ್ ಖಂಡ್ರೆ, ಡಿ.ಕೆ. ಶಿವಕುಮಾರ್ ಸೇರಿ ಹಲವಾರು ನಾಯಕರುಗಳು ಪ್ರಬಲವಾಗಿ ಪ್ರತಿವಾದಿಸ್ತಾ ಇದ್ದಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಇನ್ನು ಉಳಿದ ನಾಯಕರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಾಗಿದೆ. ಈಗ ಇಬ್ಬಿಬ್ಬರು ಸಂಸದರಿದ್ದಾರೆ, ಸಚಿವರುಗಳಿದ್ದಾರೆ. ಹೀಗಾಗಿ ಇಲ್ಲಿ ಏನಾದ್ರೂ ದಾವಣಗೆರೆ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ಮೀಟಿಂಗ್ ಅಲ್ಲೂ ಕೂಡ ಸುರ್ಜೇವಾಲಾ ಅವರು ಬಂದಿದ್ದು, ಸುರ್ಜೇವಾಲಾ ಅವರೇ ಮನವೊಲಿಸೋ ಕೆಲಸವನ್ನು ಮಾಡಿದ್ರು. ಯಾರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಹೇಳೋದಿಲ್ಲ, ಹೈಕಮಾಂಡ್ ಅದನ್ನು ನಿರ್ಧರಿಸುತ್ತೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಕೆಲಸ ಮಾಡಬೇಕು. ಒಂದ್ ಕಡೆ ಶಾಮನೂರು ಪುತ್ರ ಕೊಟ್ಟರೆ ಅಲ್ಪಸಂಖ್ಯಾತರಿಗೆ ಕೆಲಸ ಮಾಡಬೇಕು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಶಾಮನೂರು ಅವರ ಕುಟುಂಬ ಕೆಲಸವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳನ್ನು ಮಾಡಿ ಅಂತೇಳಿ ಇಲ್ಲಿಗ ಹೇಳ್ತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಾಗಲಕೋಟೆ ಟಿಕೆಟ್ ಸಂಬಂಧಪಟ್ಟಾಗಲೂ ಕೂಡ ಮೇಟಿ ಕುಟುಂಬದ ನಡುವೆ ಪೈಪೋಟಿಗಳಿದೆ. ಹೀಗಾಗಿ ಮೇಟಿ ಪುತ್ರ ಉಮೇಶ್ಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆಗಳು ಬಲವಾಗ್ತಾ ಇದೆ. ಹೀಗಾಗಿ 2 ಹೆಸರುಗಳನ್ನ ಹೈಕಮಾಂಡ್ ಕಳಿಸಲಾಗಿದೆ. ದಾವಣಗೆರೆ ಕ್ಷೇತ್ರದಿಂದಲೂ ಕೂಡ ಖಾಲಿದ್ ಅವರ ಹೆಸರುಗಳು, ಅದೇ ರೀತಿ ಸಮರ್ಥ ಅವರ ಇಬ್ಬರ ಹೆಸರನ್ನು ಕೂಡ ಹೈಕಮಾಂಡ್ ಕಳಿಸ್ಕೊಟ್ಟಿದೆ. ಹೀಗಾಗಿ 4 ಹೆಸರುಗಳು, 2 ಹೆಸರು ಅಂತಿಮ ಮಾಡ್ತಾರೆ. ಮೇಟಿ ಅವರ ಪುತ್ರ ಉಮೇಶ್ ಹಾಗೂ ಸಮರ್ಥ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಒಂದು ಭಿನ್ನಮತ ಹೇಳಬಾರದು, ಈ ನಿಟ್ಟಿನಲ್ಲಿ ನಿನ್ನೆ ಪ್ರಯತ್ನಗಳಾಯಿತು. ಅದೇ ರೀತಿಯಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಮನವರಿಕೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಈ ಮೂಲಕವಾಗಿ ಯಾವುದೇ ಸಮಸ್ಯೆಗಳಾಗ ಉಪಚುನಾವಣೆಯಲ್ಲಿ ಏನಾದ್ರೂ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮುಂದೆ ಬೇರೆ ರೀತಿಯಾಗಿರ್ತಕ್ಕಂಥ ಕಂಪನ್ಸೇಟ್ ಆಗಿ ಮಾಡ್ಕೊಳ್ಬಹುದು ಅಂತೇಳಿ ಹೇಳಲಾಗಿತ್ತು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಈಗ ಟಿಕೆಟ್ ಹಂಚಿಕೆಯ ಜಟಾಪಟಿ ಹೋಗಿದೆ. ಹೈಕಮಾಂಡ್ ಇವತ್ತು ಸಂಜೆ ಹೊತ್ತಿಗೆ ಹೆಸರನ್ನ ಬಹಿರಂಗಗೊಳಿಸಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.